ಅಲ್ಲೋ ಇವ್ರ ಬೇಡಿಕೆಗಳನ್ನೇನಾದ್ರು ಮುಖ್ಯಮಂತ್ರಿಗಳ ಮುಂದೆ ಇಟ್ರೆ ಆತ ರೆಸಿಗ್ನೇಷನ್ ಕೊಟ್ಟು ಯಾವ್ದಾರು ರೆಸಾರ್ಟ್ ಓಡ್ಬಿಡ್ತಾನೆ. ಹೋಗ್ಲೇ ಏನೇನ್ ಬೇಡಿಕೆ ಇಡ್ಬೇಕು ಅನ್ಕೊಂಡಿದ್ಯಾ? ಇನ್ನೇನಮ್ಮ ಇರುತ್ತೆ, ವರ್ಷಕ್ಕೆ 1-2 ಜೊತೆ ಮುಸ್ರೆ ಬಟ್ಟೆ, ದಿನಕ್ಕೆ 1-2 ಹೊತ್ತು ಫುಲ್ಲು ಮೀಲ್ಸು, ವರ್ಷಕ್ಕೆ 100 ರೂಪಾಯಿ ಇನ್ಕ್ರಿಮೆಂಟು, ಆಮೇಲೆ ಅಡಿಗೆ ಮನೇಲಿ ದ್ರಾಕ್ಷಿ ಗೋಡಂಬಿನ ಕದ್ದು ತಿಂದ್ರೆ ಡ್ರೈ ಫ್ರೂಟ್ಸ್ ಫ್ರೀ. ಯಾರು ಈ ರೀತಿ ಮಾತಾಡಲ್ಲ. ನಮ್ಮ ಯಜಮಾನ್ರಿಗೆ ಬುದ್ಧಿ ಇಲ್ಲ ಅಂತಿದ್ಯಾ? ಬುದ್ಧಿ ಇದ್ದಿದ್ರೆ ದಿನಕ್ಕೆ 10 ರೂಪಾಯಿನಾದ್ರೂ ಸಂಪಾದನೆ ಮಾಡಿರೋನು. ಕಲರ್ ವಾಟ್ ಕಲರ್ ಮನೆಗೆ ಯಾವುದೋ ಫಾರಿನ್ ಫಿಗರ್ ಬಂದಿದೆ. ಮಾಡ್ಕೊಂಡ್ಬಿಡುವ ನಾವು ಗಂಟೆಗಳು ಕಟ್ಟ ಕಡೆಕೊಂಡು ಪಾಂಡ್ರಂಗ ಗಟ್ಟಿದ್ವಿ. ಎಡಗೈ ಇಚ್ಚರು ಬೀರಕ್ಕೆ ಸರಿ, ಬಲಗೈ ಇಚ್ಚರು ಬೀರ ಮದ್ಕರಿ. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಐ ಆಮ್ ಚಂಪಾಚಮಿ. ಚಂಪಾಚಮಿ ನೀನೇನೆ, ನಿನಗೇನೇ ಗೊತ್ತು ದೊಡ್ಡ ರೋಗ ಏನಿದೆ ನಿನ್ನ ಅವತಾರ? ನಮ್ಮ ಕಾರ್ಮಿಕ ಸಂಘದ ಬೇಡಿಕೆಗಳನ್ನ ಮುಖ್ಯಮಂತ್ರಿಗಳ ಮುಂದೆ ಇಡಬೇಕು ಅಂತ ಹೋಗ್ತಾ ಇದೀವಿ. ಪಕ್ಷ ಅವ್ರೇನಾದ್ರು ಆ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂದ್ರೆ ನಮ್ಮ ಸಂಘದ ಯಾವ ಓಟ್ಗಳು ಹೊರಗೆ ಬೀಳಲ್ಲ. ಸಾಕು ಸುಮ್ಮನೆ ಬಡಾಯಿ ಕೊಚ್ಕೊಂಡಿದ್ದು. ಮೊದಲು ನಿಮ್ ಸಂಘದ ಬಾಂಡ್ಸ್ ಏನು ಅಂತ ಹೇಳು, ಆಮೇಲೆ ಅದು ಪಾಸ್ ಆಗುತ್ತೋ ಇಲ್ವೋ ಅಂತ ಹೇಳ್ತೀನಿ. ಆಲ್ರೆಡಿ ಸಭಾ ಸದಸ್ಯರೇ, ನಮ್ಮ ಕಾರ್ಮಿಕ ಸಂಘದ ಬೇಡಿಕೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕಂಡವ್ರ ಮನೆಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರುಗಳಿಗೆ ತೊಂದರೆ ಆದಾಗ ಏನೇನ್ ಪರಿಹಾರ ಕೊಡ್ಬೇಕು ಅನ್ನೋದು ಇದ್ರಲ್ಲಿದೆ. ಮನೆ ಯಜಮಾನಿ ಕಡೆಯಿಂದ ವರ್ಷಕ್ಕೆ 2 ಸೀರೆ ಕೊಡತಕ್ಕದ್ದು. ಆದ್ರೆ ಆ ಸೀರೆ ಯಜಮಾನಿ ಉಡುವಂತದ್ದಾಗಿರ್ಬಾರ್ದು. ಯಜಮಾನಿ ಮತ್ತೆ ಕಾರ್ಮಿಕ ಇಬ್ರು ಒಂದೇ ತರ ಸೀರೆ ಉಟ್ಟಾಗ ಯಜಮಾನನ್ಗೆ ಹೆಂಡತಿ ಯಾರು ಕಾರ್ಮಿಕ ಯಾರು ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಆಗ ಕಾರ್ಮಿಕನ ಬಾಚಿ ತಬ್ಬಿ ಮುತ್ಕೊಡೋಂತ ಅಪಾಯ ತುಂಬಾ ಇರುತ್ತೆ. ಅಪಾಯ ತಪ್ಪಿಸೋದಿಕ್ಕೆ ಈ ಉಪಾಯ. ಅಲ್ಲ ಕಣ್ಣೇನೆ, ಇವನ್ನೆಲ್ಲ ಕೊಡ್ಬೇಕು ಅಂತ ಹೇಳದಲ್ಲ, ಏನು ಮುಖ್ಯಮಂತ್ರಿಗಳು ಕೊಡ್ಬೇಕು ಅಥವಾ ನಿಮ್ಮ ಸಂಘದವರೇ ಕೊಡ್ತಾರ? ಬೇಡಿಕೆಗಳನ್ನ ಸರ್ಕಾರ ಪಾಸ್ ಮಾಡುತ್ತೆ, ಪರಿಹಾರನ ಮನೆ ಮಾಲೀಕ ಕೊಡ್ಬೇಕಾಗತ್ತೆ. ಇನ್ನು ಎಷ್ಟೋ ಬೇಡಿಕೆಗಳು ಇದ್ರಲ್ಲಿ ಇವೆ, ಅದನ್ನ ನಾನು ಸರ್ಕಾರದ ಮುಂದೆ ಮನ್ನಣೆ ಮಾಡ್ತೀನಿ. ಮುಖದ ಹೊರಗೆ ಕಳಿಸ್ತಾರೆ. ನೋಡ್ತಾ ಇರಿ, ನನ್ನ ಇನ್ಫ್ಲೂಯೆನ್ಸ್ ಯಾವ ಲೆವೆಲ್ ವರ್ಗೂ ಇದೆ ಅನ್ನೋದನ್ನ ನಾನ್ ಪ್ರೂವ್ ಮಾಡಿ ತೋರಿಸ್ತೀನಿ. ಪರ್ಮನೆಂಟ್ ಆಗಿ ನಾನೇ ನಮ್ಮ ಕಾರ್ಮಿಕ ಸಂಘದ ಪ್ರೆಸಿಡೆಂಟ್ ಆಗ್ತೀನಿ. ಎಲ್ರು ಇದ್ದೀರಾ? ಮೊದ್ಲು ಎಲ್ರು ಬಾಯಿ ಸಿಹಿ ಮಾಡ್ಕೊಳ್ಳಿ, ಆಮೇಲೆ ಸಿಹಿ ಸುದ್ದಿ ಹೇಳ್ತೀನಿ. ಎಲ್ರಿಗೂ ಹಂಚ. ಅದೇನ್ ವಿಷಯ ಅಂತ ಮೊದಲು ಹೇಳಮ್ಮ. ನಮ್ಮ ಕಾರ್ಮಿಕ ಸಂಘದ ಬೇಡಿಕೆಗಳನ್ನ ಸರ್ಕಾರ ಮುಂದೆ ಇಟ್ಟಿದ್ವಿ. ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗಳನ್ನೆಲ್ಲ ಕೂಲಂಕುಷವಾಗಿ ನೋಡಿ ನಿಮ್ಮ ಬೇಡಿಕೆಗಳೆಲ್ಲ ಸಮಂಜಸವಾಗಿದೆ ಅಂತ ಹೇಳಿ ನಮ್ಮ ಬೇಡಿಕೆಗಳಿಗೆಲ್ಲ ಅಸ್ತು ಅಂತ ಹೇಳಿದ್ದಾರೆ. ನಾವು ಇವಳ ಬೇಡಿಕೆಗಳನ್ನೆಲ್ಲ ಪೂರೈಸ್ತಾ ಹೋದ್ರೆ ಮನೆ ಯಜಮಾನಿಗಿಂತ ಇವಳಿಗೆ ಹೆಚ್ಚು ಪ್ರಾಮಿನೆನ್ಸ್ ಕೊಟ್ಟಂಗಾಗುತ್ತೆ. ಸರ್ಕಾರನೇ ಅಷ್ಟೊಂದು ಕೂತಿದೆ, ನೀವು ಮನೆ ಮಂದಿ, ನೀವು ತಾನು ಇನ್ನೇನ್ ಮಾಡ್ಕೊಳಕ? ಹಲೋ ಎಕ್ಸ್ಕ್ಯೂಸ್ ಮೀ, ಹಾಗಂದ್ ಮಾತ್ರಕ್ಕೆ ನಾವು ಇವಳ ಬೇಡಿಕೆಗಳನ್ನೆಲ್ಲ ಪೂರೈಸಕ್ಕಾಗಲ್ಲ. ಚಪ್ಪ, ನೀನು ಈ ಮನೇಲಿರೋ ಅವಶ್ಯಕತೆ ಇಲ್ಲ, ಮನೆ ಬಿಟ್ಟು ಹೋಗ್ತಾ ಇರ್ಬೋದು. ಚೆನ್ನಾಗಿ ಗೊತ್ತಿತ್ತು ನೀವ್ ಹೀಗೆ ಹೇಳ್ತೀರಾ ಅಂತ. ಹಾಗೆ ನಾನು ಹೊಸ ಬೈಲ ಮಾಡ್ಕೊಂಡ್ ಬಂದಿದ್ದೀನಿ. ಏನನ್ನುತ್ತೆ ನಿನ್ ಹೊಸ ಬೈಲ? ಕಾರ್ಮಿಕರನ್ನ ಹೆದರ್ಸಿ ಬೆದರ್ಸಿ ಕೆಲಸದಿಂದ ಬಿಡಿಸೋದು, ಅವ್ರನ್ನ ತಿರಸ್ಕಾರದಿಂದ ನೋಡೋದು, ಸಂಬಳ ಜಾಸ್ತಿ ಕೇಳ್ತಾರೆ ಅಂತ ಮನೆಯಿಂದ ಆಚೆ ಓಡಿಸೋದು ಎಲ್ಲ ಮಾಡಿದ್ರೆ ಇಷ್ಟಿಷ್ಟು ಅಂತ ಪರಿಹಾರ ಕೊಡ್ಬೇಕಾಗುತ್ತೆ. ಅದನ್ನ ಕೊಟ್ಬಿಡಿ, ನಾನು ಮನೆ ಬಿಟ್ಟು ಹೋಗ್ತೀನಿ. 5 ಲಕ್ಷ? ಅಣ್ಣಯ್ಯ, ಆ ಸೋಮಾರಿ ಚಪ್ಪ ಇನ್ನೂ ಎದ್ದೇ ಇಲ್ಲ, ಬಿಟ್ಕೊಂಡಿದೆ. ಕಾಫಿ ಕೊಡೋರು ಯಾರು? ಆಳಮಿಂದ ಕಾಯಮ್ಮ ಸಿಕ್ಕಂತೆ. ಆಗ್ಲೂ 8 ಗಂಟೆ ಆಯ್ತು. ಹಾಗೆ ಅರ್ಲಿ ಮಾರ್ನಿಂಗ್ ನನಗೆ ಬೆಡ್ ಕಾಫಿ ಬರ್ಲಿಲ್ಲ ಅಂದ್ರೆ ನಾನು ಎದ್ದು ಬರೋದಾದ್ರೂ ಹೇಗೆ? ಈಗ ಎದ್ದು ಬಂದಿದ್ದು ಆಗಿದೆ ತಾನೆ, ನಿಮ್ಮ ಪಾಡಿಗೆ ನೀವು ಹೋಗ್ಬಿಟ್ಟು ಮುಖಾನ ತೊಳಿತಾ ಇರಿ, ಅಷ್ಟರಲ್ಲಿ ಕಾಫಿ ಕಳಿಸ್ತೀನಿ. ಮಗನೇ, ನಾನು ವಯಸ್ಸಾದವಳು, BP ಶುಗರ್ ಇಲ್ಲವಳು, ಇಷ್ಟೊತ್ತಾದ್ರೂ ಒಂದು ಕಾಫಿ ಕೊಡ್ಲಿಲ್ಲ ಅಂದ್ರೆ ಎಂಥ ಮನೇನೋ ಇದು? ಚಪ್ಪ ಎಲ್ಲೇ ಇನ್ನೂ ಬಿಟ್ಕೊಂಡಿದ್ದಾಳೆ. ಹೋಗಿ ಅವ್ರ ತಲೆ ಮೇಲೆ ನೀರು ಸುರಿದು ಎಬ್ಬಿಸ್ಕೊಂಡು ಕರ್ಕೊಂಬ. ಆ ತರ ಎಲ್ಲಾದ್ರೂ ಮಾಡ್ಬಿಟ್ಟಿರ. ನೀವು ಹೋಗಿ ಅವಳು ನೆಪ್ಸೋದು, ಅವಳು ಗಾಬರಿಯಿಂದ ಎದ್ದಳೋದು, ನಿದ್ದೆಗಣ್ಣಲ್ಲಿ ಬಂದು ಸ್ಟವ್ ಹಚ್ಚೋದು, ಅದ್ರ ಮೇಲೆ ಪಾತ್ರೆ ಇಕ್ಕ ಬದಲು ಕೈನೇ ಇಕ್ಬಿಟ್ರೆ ಕೈಯೆಲ್ಲ ಸುಟ್ಟೋಗುತ್ತೆ. ಆಮೇಲೆ ಪರಿಹಾರ ಅಂತ ಕೊಡೋನು ಯಾವನು? ಇವಾಗ ನಮ್ಮ ಕಾಫಿ ಮಾಡ್ಕೊಡೋರು ಯಾರು? ನಿನ್ನ ಪಾಲಿಗೆ ನಿನ್ನ ಹೆಂಡತಿ ಇಲ್ಲದೆ ಇರ್ಬೋದಕ್ಕನ, ನನ್ನ ಪಾಲಿಗೆ ನನ್ನ ದೇವರ ಕೊಟ್ಟ ತಂಗಿ ಇದ್ದಾರೆ. ದೇವರ ಕೊಟ್ಟ ತಂಗಿ. ನಿನಗೆ ಅಡಿಗೆ ಮನೆ ಎಲ್ಲಿದೆ ಅಂತ ಗೊತ್ತಮ್ಮ? ಗೊತ್ತಿಲ್ದೆ ಏನೋ. ಸ್ಟವ್ ಎಲ್ಲಿದೆ ಅಂತ ಗೊತ್ತಮ್ಮ? ಗೊತ್ತು. ಆ ಸ್ಟವ್ ಹಚ್ಚೋದು ಹೇಗೆ ಅಂತ ಗೊತ್ತಲ್ಲಮ್ಮ? ಗೊತ್ತು. ಅದ್ರ ಮೇಲೆ ಪಾತ್ರೆ ಹಾಕೋದು ಗೊತ್ತಿಲ್ಲದೆ ಇರುತ್ತೆ. ಗೊತ್ತಿದೆ. ಅದಕ್ಕೆ ಹಾಲು ಹಾಕೋದು ಗೊತ್ತು ತಾನೆ? ಗೊತ್ತಿದೆ. ಅದಕ್ಕೆ ಸಕ್ಕರೆ ಹಾಕೋದು ಗೊತ್ತಲ್ಲ? ಅದಕ್ಕೆ ಕಾಫಿ ಪುಡಿ ಹಾಕೋದು ಗೊತ್ತಲ್ವಾ? ಗೊತ್ತು. ಹೋಗು ಕಾಫಿ ಮಾಡು, ಎಲ್ಲರಿಗೂ ತಂದು ಕೊಡು. ಪರವಾಗಿಲ್ಲ ಕಣೆ, ದೇವ್ರ ಕೊಟ್ಟ ತಂಗಿ. ಕಾಫಿ ಸುಮಾರಾಗಿದೆ, ಒಂದು 5 ದಿವಸ ಹೀಗೆ ಪ್ರಾಕ್ಟೀಸ್ ಮಾಡ್ಬಿಡು, ಆಮೇಲೆ ಕಾಫಿ ಟೀ ಮಾಡೋದನ್ನ ಚೆನ್ನಾಗಿ ಕಲ್ತು ಬಿಡ್ತೀಯ. ಆಮೇಲೆ ನೀವು ಹೋಟೆಲ್ ಹಾಕ್ಕೊಡ್ತೀನಿ, ನಿನ್ನ ಪಾಡಿ ನೀನು ಕಾಫಿ ಮಾಡ್ತಾರೋ, ನಿಮ್ಮ ಜಾಜಿ ಅಟ್ಟಿಗೆ ಕ್ಯಾಶಿಯರ್ ಆಗಿರ್ತಾಳೆ, ನಿಮ್ಮ ಯಜಮಾನ್ರು ಲೋಟ ತೊಳ್ಕೊಂಡಿರ್ತಾರೆ. ಏನು ನನ್ ಬರಕ್ ಮುಂಚೆನೆ ಕಾಫಿ ಸಮಾರಾಧನೆ ಶುರು ಆಗ್ಬಿಟ್ಟಿದೆ.
ಏನು ಮಾಡೋದು ಮೇಡಮ್ ಅವರು 9 ಗಂಟೆ ಆದ್ರೂ ಹೇಳಿಲ್ಲ ಅಂದ್ರೆ ನಮ್ಮ ಕಾಫಿ ನಾವೇ ತಯಾರು ಮಾಡ್ಕೋಬೇಕಲ್ಲ. ಏನು ಯಜಮಾನ್ರೆ, ನಮ್ಮ ಕಾರ್ಮಿಕ ಸಂಘದ ಬೈಲಾ ನಂಬರ್ 120/24 ಪ್ರಕಾರ ಕಾರ್ಮಿಕಳಾದವಳು 8 ಗಂಟೆ ಆದ್ರೂ ಇನ್ನೂ ಎದ್ದಿಲ್ಲ, ಹಾಗೆ ಮಲಗಿದಾಳೆ ಅಂದ್ರೆ ಅವಳಿಗೆ ಹುಷಾರಿಲ್ಲ, ಮನೆ ಯಜಮಾನ ಆದವನು ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅರ್ಥ. ಒಂದ್ ವೇಳೆ ಅವಳೇ ಕಷ್ಟಪಟ್ಟು ಹಾಸಿಗೆಯಿಂದ ಎದ್ದು ಬಂದಿದ್ದಾಳೆ ಅಂದ್ರೆ ಪರಿಹಾರ ಅಂತ ಒಂದಿಷ್ಟು ಕೊಡ್ಬೇಕಾಗುತ್ತೆ. ಅದನ್ನ ಕೊಟ್ಬಿಡಿ, ಕೇಸ್ನ ಇಲ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ. ಅದೆಷ್ಟು ಕೊಡಬೇಕು ಅಂತ ಹೇಳ್ಬಿಡು. ಬರೀ 5,000. ಮನೆ ಕೆಲಸ ಅಂತೆಲ್ಲ ಏನೇ ಮಾಡ್ತೀಯ? ಧೂಳೆಲ್ಲ ಹಾಗೆ ಇದೆಯಲ್ಲ. ನಮ್ಮ ಏರಿಯಾದಲ್ಲಿರೋ ಧೂಳೆಲ್ಲ ನಮ್ಮನೆ ಮೆಟ್ಲಿ ಮೇಲೆ ಇದೆ. ಅಲ್ಲ ಕಣೆ ಚಂಪ, ನಿನಗೆ ಮನೆ ಒರೆಸೋದನ್ನ ಯಾರು ಹೇಳ್ಕೊಟ್ಟಿದ್ದು? ಏನಿವತ್ತು ಧೂಳ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಮೊದಲು ಧೂಳು ಯಾವ ಕಡೆಯಿಂದ ಬರುತ್ತೆ ಅಂತ ತಿಳ್ಕೊ, ಆಮೇಲೆ ಯಾವ ಕಡೆಯಿಂದ ಒಡ್ಸ್ಬೇಕು ಅಂತ ತಿಳ್ಕೊ. ಇದನ್ನೆಲ್ಲ ತಿಳ್ಕೊಬೇಕಾದವರು ನೀವು, ಯಾಕಂದ್ರೆ ಧೂಳ್ ಬರೋದು ನಿಮ್ಮ ಮನೆಗೆ, ನಮ್ಮ ಮನೆಗಲ್ಲ. ಚಂಪ, ಡೋಂಟ್ ರಬಿಶ್. ನೀ ಹೇಗ್ ಬೇಕಾದ್ರೂ ಒರ್ಸೆ, ನೋ ಪ್ರಾಬ್ಲಮ್. ಒಟ್ನಲ್ಲಿ ಒಂದ್ ಸ್ವಲ್ಪ ಧೂಳು ಇರ್ಬಾರ್ದು, ಆ ರೀತಿ ಒರ್ಸೋ. ನೋಡೆ, ಕೆಳಗಡೆ ಮೆಟ್ಲಿಂದ ಹಾಗೆ ಒರ್ಸ್ಕೊಂಡು ಹಂಗೆ ಬೆಳಕು ಹೋಗ್ಬಿಡು. ಮೊದ್ಲು ಮೇಲ್ಗಡೆ ಮೆಟ್ಲಿಂದ ಒರ್ಸ್ಕೊಂಡ್ ಬಂದು ಹಾಗೆ ಕೆಳಗೆ ಹೋಗ್ಬಿಡು. ಫಸ್ಟ್ ಈ ರೈಲು ಒರ್ಸು, ಆಮೇಲೆ ಈ ಕಂಬ ಒರ್ಸು, ಆಮೇಲೆ ಮೆಟ್ಲು ಒರ್ಸು. ತಲೆಗೆ ಒಂದೊಂದು ಮಾತಾಡೋ ಅವಕಾಶ ಇಲ್ಲ ಇಲ್ಲಿ. ಮೆಟ್ಲು ಹೇಗೆ ಒಸ್ಬೇಕು ಅನ್ನೋದು ನಮ್ಮ ಬೈಲಾ ಬುಕ್ ನಲ್ಲಿ ಇದೆ. ಸರಿಲ್ಲ? ಅಲ್ಲ ಕಣೆ, ಮಾತಾಡ್ತಿದ್ರೆ ಬೈಲ ಅಂತೇಳಿ ಅದೇನಿದೆ ತೋರ್ಸೆ. ಯಾವ ಯಜಮಾನಪ್ಪ, ಸ್ವಲ್ಪ ಬರ್ತೀಯಾ ಇಲ್ಲಿ? ಏನು ನೀನು ವರಾತ? ಬೈಲಾದಲ್ಲಿ ಏನಿದೆ ಅಂತ ಓದ್ಬೇಕಂತೆ. ಪರಿಹಾರ ಕೊಡೋರು ನೀವಲ್ವಾ? ಕೂತ್ಕೊಳ್ಳಿ, ಹೇಳ್ತೀನಿ. ಬೈಲಾ ನಂಬರ್ 111/120 ಪ್ರಕಾರ ಕಾರ್ಮಿಕಳಾದವಳು ಮೆಟ್ಲು ಒರೆಸ್ಬೇಕಾದ್ರೆ ಜಾರ್ ಬಿದ್ರೆ ಮನೆ ಯಜಮಾನ ಆದವನು ಪರಿಹಾರ ಅಂತ 50,000 ರೂಪಾಯಿ ಕೊಡ್ಬೇಕಾಗತ್ತೆ. ಈಗೇನು ಮೆಟ್ಲು ಒರೆಸ್ಲಾ? ಲೇ ಚಂಪ, ಬೇಡ. ಲೇ, ಅವಳು ಯಾವ ಕಡೆಯಿಂದ ಒರೆಸಿದ್ರೆ ಎಷ್ಟು ಬಿಟ್ರೆ ಎಷ್ಟು? ಚಪ್ಪಲಿ ನೀನು ಒಂದು ಕೆಲಸ ಮಾಡ್ಬಿಡ, ನೀನೇನು ಒರೆಸೋದು ಬೇಡ. ಈ ಕ್ಷಣದಿಂದ ನೀನುಂಟು, ನೀನು ಬೈಲ ಉಂಟು, ನೀನು ಹಾಕಿ ನಿನ್ ಪಡಿ ನೀನು ಮತ್ತೆ ಮೆಟ್ಲು ಒರೆಸೋರು ಯಾರು? ಯಾರೋ ಒಬ್ರು ಒರೆಸ್ತಾರೆ, ನೀನು ಹೋಗಬಾ. ಅಳಿ ಅಂದ್ರ ಸ್ವಲ್ಪ ಇಲ್ಲಿ ಬನ್ನಿಪ್ಪ. ಏನ್ ಬಾವ? ಅಯ್ಯೋ ನೀವು ಬನ್ನಿಪ್ಪ. ಅದೇನು ಹೇಳಿ ಬಾವ? ಈಗ ನೋಡಿಪ್ಪ, ಚಂಪಾಚಿ ಮೆಟ್ಲನ್ನ ಒರೆಸುವಾಗ ಅಕಸ್ಮಾತ್ ಜಾರಿ ಬಿಟ್ರೆ ಅವಳಿಗೆ ಒಂದಲ್ಲ ಎರಡಲ್ಲ 50,000 ರೂಪಾಯಿ ಕೊಡ್ಬೇಕಾಗತ್ತೆ. ಅಲ್ಲ, ದುಡ್ಡನ್ನ ನಾನು ಕೊಟ್ರೇನು ನೀನು ಕೊಟ್ರೆ ಎರಡು ದುಡ್ಡು ಒಂದೇ ತಾನೆ. ಅಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಗಂಡಗರ ವಂಶದ ಆಸ್ತಿ ಕರಗಬಾರ್ದು ಅಲ್ವಾ? ಕರ್ಬಾರ್ದು. ಯಾಕಂತಂದ್ರೆ ನಮ್ಮ ಪಲ್ಲು ಆಸ್ತಿ ನಮ್ಗೆ ಕರೆಕ್ಟಾಗಿ ಬಂದ್ಬಿಡ್ಬೇಕು. ಆಸ್ತಿ ನಿಮಗೆ ಕರೆಕ್ಟಾಗಿ ಬರಬೇಕು ಅಂದ್ರೆ ಈ ಕ್ಷಣದಿಂದ ವರ್ಷ ಕೆಲಸ ಎಲ್ಲ ನಿಮ್ಮದೇ. ಬೆರಳಿಗೆ ಏನ್ ಮಾಡ್ಕೊಂಡೆ? ಕಾಫಿ ಕಾಯಿಸುವಾಗ ಬೆರಳು ಸುಟ್ಕೊಂಡ್ಬಿಟ್ಟೆ ಯಜಮಾನ್ರೆ. ಜ್ಞಾನ ಇಟ್ಕೊಂಡು ಅಂತ ಕೆಲಸ ಮಾಡ್ಬೇಕು ಅನ್ನೋ ಪರಿಜ್ಞಾನ ಬೇಡಬೇಡ ನಿನ್ಗೆ. ಈಗ ಅದೆಲ್ಲ ಹಾಳಾಗೋಗ್ಲಿ. ಬೈಲಾ ಬುಕ್ ನಲ್ಲಿ ಪರಿಹಾರ ಎಷ್ಟಿದೆ ಅಂತ ಓದಿ. ಕೈ ಬೆರಳು ಸುಟ್ಕೊಂಡಿದ್ದಕ್ಕೆ ಬೈಲ ಯಾಕೆ? ಬರ್ನಲ್ಲಿ ಇದೆಯಲ್ಲ, ತಂದು ಕೊಡ್ತೀನಿ ಬಿಡು. ಅದ್ ಹೇಗಾಗುತ್ತೆ ಯಜಮಾನ್ರೆ? ಕಾರ್ಮಿಕ ಸಂಘದ ಪ್ರೆಸಿಡೆಂಟ್ ಆಗಿ ನಾನೇ ಬೈಲಾನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಈಗ ಪರಿಹಾರ ಎಷ್ಟಿದೆ ಅಂತ ನೋಡಿ 15ನೇ ಪೇಜ್ ತೆಗಿರಿ. ಅಡುಗೆಯನ್ನು ಮಾಡುವಾಗ ಕಾರ್ಮಿಕರು ಕೈಯನ್ನು ಸುಟ್ಟುಕೊಂಡರೆ ಬೆರಳಿಗೆ 2,000 ರೂಪಾಯಿ ಪರಿಹಾರವನ್ನು ವಸೂಲಿ ಮಾಡಬೇಕು. ಅಲ್ಲಿಗೆ ಒಂದು ಕೈಗೆ 10,000, ಎರಡು ಕೈಗೆ 20,000 ಆಗುತ್ತದೆ. ಈಗ ಒಂದ್ ಬೆರಳು ಮಾತ್ರ ಸುಟ್ಟಿದೆ, ಸೊ ಪರಿಹಾರ 2,000 ರೂಪಾಯಿ ಕೊಡಿ. ಪಕ್ಕದಲ್ಲಿ ರಜತ್ ಕಾಲಂ ಇದೆ, ಅದನ್ನ ಓದಿ. ಬಡ್ಡಿ ಮಕ್ಕಳು ಅದನ್ನ ಬರ್ದ್ಬಿಟ್ಟವ್ರ. ಕಾರ್ಮಿಕರು ಒಂದು ಬೆರಳನ್ನು ಸುಟ್ಟುಕೊಂಡಾಗ 2,000 ರೂಪಾಯಿ ಪರಿಹಾರ ಮೊತ್ತವನ್ನು ಕೊಡುವುದರ ಜೊತೆಗೆ ಅವರಿಗೆ 2 ದಿನಗಳ ರಜೆಯನ್ನು ದಯಪಾಲಿಸಲೇಬೇಕು. ಹಾಗಾಗಿ ನಾನು 2 ದಿನದವರೆಗೂ ರಜಾ, ಅಡ್ಗೆ ನೀವ್ ಯಾರಾದ್ರೂ ಮಾಡ್ಕೊಳ್ಳಿ. ಸಣ್ಣ ಪುಟ್ಟಕ್ಕೆಲ್ಲ ಇಂಥ ಕಠೋರ ನಿರ್ಧಾರಕ್ಕೆ ಬಂದ್ಬಿಟ್ರೆ ಹೆಂಗೆ? ಚಂಪಚಮಲ್ಲಿ ನೋಡು, ಈಗ ನಾವು ಬೀದಿನಲ್ಲಿ ಹೋಗ್ತಾ ಇರ್ತೀವಿ ಅಂತ ಎಕ್ಕ ಚಿಕ್ಕಿ ಬಿಸಿಲಿರುತ್ತೆ, ಮುಖ ಸುಟ್ಟೋಗ್ಬಿಡುತ್ತೆ. ಹಾಗಂತ ಹೇಳಿ ಸೂರ್ಯನ ಮೇಲೆ ಕೇಸ್ ಜಡಿಯಕ್ಕೆ ಬರುತ್ತೇನೆ. ಕೊಡಿ ನಿನ್ ಬೆರಳ ಉಪ್ಪು ಗಾಳಿ ಹಾಕಿ ವಾಸಿ ಮಾಡ್ಬಿಡ್ತೀನಿ. ಬರೀ ಒಂದ್ ಬೆರಳಿಗೆ ಮಾತ್ರ ಉಫ್ ಅಂದ್ಬಿಟ್ರೆ ಆಗೋಯ್ತಾ? ಮಿಕ್ಕಿದ ಬೆರಳುಗಳು ಏನ್ ಮಾಡಿತ್ತು? ಗಾಯ ಆಗಿರೋದು ಒಂದು ಬೆರಳಿಗೆ ತಾನೆ. ಒಂದ್ ಬೆರಳಿಗೆ ಮಾತ್ರ ಬೆಣ್ಣೆ, ಇನ್ನೊಂದ್ ಬೆರಳಿಗೆ ಸುಣ್ಣ ಮಾಡಿದ್ರೆ ಹೇಗೆ ಯಜಮಾನ್ರೆ? ಈ ಬೆರಳುಗಳು ಬೇಕು ಅಂತ ಬಯಸ್ತಾ ಇದೆಯಲ್ಲ. ನನ್ನ ಅದು ಯಾವ ಥರ ಗಿರಿಗಿಟ್ಲಿ ಆಡಿಸ್ತೇನೆ ಅವನು. ಕೊಡು ಕೈ. ನಿಮಗ್ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯೇನ್ರಿ? ಕೈ ಕೊಟ್ಲು ಅಂತ ಏರ್ಲೋ ಮಾಡ್ತಾ ಇದೀರಾ, ನಿಮ್ಗೆ ಶೇಮ್ ಆಗಲ್ವಾ? ಇದೆ ನನಗೆ ಆಗಲ್ಲ ಅನ್ನೋದು. ಇವಳು ನೋಡ್ರೆ ನಾನೊಂದು ಬೇಡ ಸುಟ್ಕೊಂಡು
ಕೂತ್ಕೊಂಡಿದ್ದೀನಿ, ನಂಗೆ 2,000 ರೂಪಾಯಿ ಕೊಡಿ, 2 ದಿವಸ ರಜೆ ಕೊಡಿ ಅಂತಾಳೆ. ನೀವು ನೋಡಿದ್ರೆ ಹಿಂಗೆ ಮಾತಾಡ್ತೀರಾ, ನೀವು ಹಿಂಗೆ ಮಾಡ್ತಾರ್ರಿ, ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ. ಚಪ್ಪ ಚಪ್ಪಲೆ ನಾನು ಗಾಳಿ ಹಾಕಲ್ಲ ಹೋಗೆ, ಬೇಕಾದ್ರೆ 2,000 ರೂಪಾಯಿ ಕೊಡ್ತೀನಿ. ಅದು ಕೊಡಕ್ಕಾಗಲ್ಲ. ಕೂತಿರೋದು ಇವಳು ಪ್ರಾಣಿ ತಲ, ಇವಳು ಲಾಣಿ ಅಲ್ಲ ಹಾವಳಾಣಿ. ಏನಮ್ಮ ಚಂಪಾ, ಕೆಲಸ ಎಲ್ಲ ಮುಗಿತಾ? ಬಟ್ಟೆ ಒಗ್ದಿದ್ದಾಯ್ತು, ಪಾತ್ರೆ ತೊಳೆದಿದ್ದಾಯ್ತು, ಅಡ್ಗೆನೂ ಮಾಡಿದ್ದಾಯ್ತು. ಸದ್ಯಕ್ಕೆ ರೆಸ್ಟ್ ತಗೋತಾ ಇದ್ದೀನಿ. ಎಷ್ಟು ತಗೋಬಹುದಂತ? ನಮ್ ಕಾರ್ಮಿಕ ಸಂಘದ ಬೈಲಾ ಪ್ರಕಾರ ಬಿಡುವಿಲ್ಲದೆ 2 ಗಂಟೆ ಕೆಲಸ ಮಾಡಿದ್ರೆ 10 ನಿಮಿಷ ರೆಸ್ಟ್ ತಗೋಬಹುದು ಅಂತಿದೆ. ಏನು ಇರುವಂತ ತೊಂದ್ರೆ ಏನೂ ಇಲ್ಲ ಅತ್ತೆ. ನಾನ್ ರೆಸ್ಟ್ ತಗೋಬೇಕಾದ್ರೆ ಯಾರಾದ್ರೂ ಬಂದು ತೊಂದ್ರೆ ಮಾಡ್ತಾರಲ್ಲ, ಅವ್ರನ್ನ ಬಾಂಡಿಲ್ ಹಾಕಿ ರೋಸ್ಟ್ ಮಾಡ್ಬೋದು ಅಂತಿದೆ. ಇಲ್ಲಮ್ಮ ಇಲ್ಲ, ಯಾರು ನಿಮ್ಗೆ ತೊಂದರೆ ಕೊಡಲ್ಲ. ಎಷ್ಟು ಹೊತ್ತು ರೆಸ್ಟ್ ಬೇಕೋ ಅಷ್ಟು ಹೊತ್ತು ತಗೋ. ಚಂಪಾ, ಈ ಬಟ್ಟೆಗಳನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿದ್ಯೇನೆ? ನಿಮ್ ಕಣ್ಣಿಗೆ ಹೇಗ್ ಕಾಣ್ತಾ ಇದೆ? ಒಗ್ದಿರೋದ್ ಗೊತ್ತಾಗಲ್ವಾ? ಮತ್ತೆ ಕೊಳೆನೇ ಹೋಗಿಲ್ಲ? ಅದು ಬಟ್ಟೆ ತಪ್ಪು. ಎಷ್ಟು ಸೋಪ ಗುಜ್ಜಿದ್ರು ಕೊಳೆ ಹೋಗ್ಲಿಲ್ಲ ಅಂದ್ರೆ ಅದ್ ನನ್ ತಪ್ಪ. ನೀವ್ ಬಿದ್ದು ಒದ್ದಾಡ್ ಬಂದಿದ್ರೋ ಯಾರು ಗೊತ್ತು? ಚಂಪಾ, ಡೋಂಟ್ ಟಾಕ್ ರಬಿಶ್. ಆಡೋ ಮಾತಿಗೆ ಒಂದು ಅರ್ಥ ಬಿಡ್ಬೇನೆ. ಕೊಳೆ ಹೋಗೋವರೆಗೂ ಬಟ್ಟೆನ ಚೆನ್ನಾಗಿ ವಾಶ್ ಮಾಡ್ಬೇಕಾಗಿತ್ತು. ಸುಮ್ಮನೆ ನೀರೆಲ್ಲ ಒಳ್ಳೆ ಬಿಟ್ರೆ ಆಯ್ತಾ? ಮೈ ಬಗ್ಸಿ ವಾಶ್ ಮಾಡ್ಬೇಕು. ಮೈ ಬಗ್ಸಿ ವಾಶ್ ಮಾಡೋದ್ ಹೇಗೆ ಅಂತ ಸ್ವಲ್ಪ ತೋರಿಸಿ. ತೋರಿಸ್ಬೇಕಾ? ಇದ್ ನಿಂತ್ಕೊಂಬ, ತೋರಿಸ್ತೀನಿ. ಈಗ ಮೈ ಬಗ್ಸಿ ಬಟ್ಟೆನ ಒಗಿಬೇಕು. ಅಯ್ಯೋ ಶಿವನೇ, ಚಪ್ಪ ಚಮಲೆ ಏನೇ ಆಯ್ತು? ನಿಮ್ ಸೊಂಟಕ್ಕೆ ಏನ್ರಿ ಆಯ್ತು? ಡೋಂಟ್ ಟಾಕ್ ರಬಿಶ್. ನನ್ ಸೊಂಟಕ್ಕೆ ಏನೂ ಆಗ್ಲ, ಆಗಿರೋದು ಇವಳು ಸೊಂಟಕ್ಕೆ. ನಾನು ನಿನ್ನ ಸೊಂಟ ತಂಟೆಗೆ ಬಂದಿಲ್ಲ ಕಣೆ, ಅಂತದ್ದು ಏನೇ ಆಯ್ತು? ಸೊಂಟ ಉಳುಕ್ಬಿಟ್ಟಿದೆ. ಇದೀಗ್ಲೇ ಇತ್ಯರ್ಥ ಆಗ್ಬೇಕು, ಇಲ್ಲದ್ರೆ ನಮ್ ಕಾರ್ಮಿಕ ಸಂಘದವ್ರನ್ನ ಕಳಿಸ್ತೀನಿ. ಚಪ್ಪ ಚಮಲೆ, ನಿನ್ನ ಸೊಂಟಕ್ಕೂ ನಿಮ್ಮ ಕಾರ್ಮಿಕರಿಗೂ ಒಂದಕ್ಕೊಂದು ಏನೇ ಸಂಬಂಧ? ನಾವು ಇತ್ಯರ್ಥ ಮಾಡ್ಕೊಳ್ಳೋಣ, ನೀನ್ ಕೆಪ್ಪಗೆದ್ದು ಬಿಡು. ಡೋಂಟ್ ಟಾಕ್ ರಬಿಶ್. ಬೇಗ ಡಾಕ್ಟರ್ನ ಕರೆಸಿ ಇವಳು ಸೊಂಟಕ್ಕೊಂದು ಗತಿ ಕಾಣಿಸಿ. ಸಾಮಾನ್ಯವಾಗಿ ಯಾವಾಗಮ್ಮ ನೋವು ಆಗ್ತಿದೆ? ಆ ಥರ ಸುತ್ತ ತಗೊಂಡು ನೋಡಿದಾಗೆಲ್ಲ ನೋವು ಆಗ್ಬೋದು. ಅವಳು ಸ್ವಲ್ಪ ಸುಮ್ಮನೆ ಏನಮ್ಮ, ಸೊಂಟಿನ ಮೇಲೆ ತುಂಬಾ ಭಾರವಾದ ಏನಾದ್ರು ಬಿತ್ತ? ಇಲ್ಲ ಡಾಕ್ಟರ್, ಮೇಲಿಂದ ಏನಾದ್ರು ಜಂಪ್ ಮಾಡ್ತೀಯ ನೀವು? ಕೆಳಗಡೆ ಯಾರಾದ್ರೂ ಹಿಡ್ಕೊಳಕ್ ಇದ್ರೆ ತಾನೇ ಜಂಪ್ ಮಾಡೋದು. ಆಗ ನೋಡೋದಕ್ಕೆ ಹೋದ್ರೆ ಇವಳು ಮನೇಲಿ ಯಾವ ಕೆಲಸನೂ ಮಾಡಲ್ಲ, ಒಂದು ಕಸ ಎಲ್ಲ ಪಾತ್ರೆ ತಿಕ್ಕಲ್ಲ. ಯಾಕೆ ಗೊತ್ತಾ? ಅಂತ ಕೆಲಸಗಳನ್ನ ಮಾಡುವಾಗ ಅಕಸ್ಮಾತಾಗಿ ಏನಾದ್ರೂ ಅವುಗಳ ಸಂಭವಿಸ್ಬಿಡ್ತು ಅಂದ್ರೆ ಮನೆ ಯಜಮಾನ ಆದವನು ಇವ್ರಿಗೆ ಪರಿಹಾರ ಕೊಡಬೇಕು ಅಂತ ಒಂದೇನೋ ಕಾನೂನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಪರಿಹಾರ ಮೊತ್ತ ಏನೋ ಕಮ್ಮಿ ಇಲ್ಲ ಡಾಕ್ಟ್ರೆ, ಲಕ್ಷದಿಂದ ಕೋಟಿ ಮುಟ್ಟುತ್ತೆ. ಹೌದೇನೆ, ಅಷ್ಟೊಂದು ಪರಿಹಾರ ಕೊಡ್ಬೇಕಾ? ಹಾಗಾದ್ರೆ ನಾನು ಯಾಕೆ ಡಾಕ್ಟರ್ ಕೆಲಸ ಮಾಡಬೇಕು? ನಾನು ನಿಮ್ಮ ಮನೆ ಕೆಲ್ಸಕ್ಕೆ ಬಂದ್ಬಿಡ್ಲಾ? ಡಾಕ್ಟ್ರೆ, ಮೊದಲು ಮಾಡ್ತಾ ಇರೋ ಕೆಲಸನ ನೆಟ್ಟಿಗೆ ಮತ್ತು ನಿಯತ್ತಿನಿಂದ ಮಾಡಿಪ, ಆಮೇಲೆ ನಮ್ಮನೆ ಕೆಲಸಗಾರರಾಗಿ ಬಂದು ಸೇರ್ಕೊಳ್ಳಿವಿರಂತೆ. ಅದೇನಾಗಿದೆ ಅಂತ ಚೆಕ್ ಮಾಡ್ಬಿಟ್ಟು ಹೇಳಿ. ನೋಡಿಪ್ಪ, ಮೊದಲು ಇವಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ಲು. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಚೆನ್ನಾಗಿ ಸೊಂಟನು ನುಡಿಸ್ತಾ ಇದ್ಲು. ಈಗ ಕೆಲಸನೂ ಮಾಡ್ತಾ ಇಲ್ಲ, ಸೊಂಟನು ನುಡಿಸ್ತಾ ಇಲ್ಲ. ಆದ್ರಿಂದ ಸೊಂಟ ಲಾಕ್ ಆಗ್ಬಿಟ್ಟಿದೆ. ಅಲ್ಲ, ಸೊಂಟದ ಲಾಕು ಓಪನ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಚೆನ್ನಾಗಿ ಸೊಂಟನ ಅಲ್ಲಾಡಿಸ್ತಾ ಇರ್ಬೇಕು. ನಾನು ಸೊಂಟ ಹಿಡ್ಕೊಂಡು ಮೊಸರು ಕಡ್ದಂಗೆ ಕರೆದು ಬಿಡ್ಲೆ? ಹಾಗಲ್ಲ ಕಣೆ, ಬೈಲಿ. ಅವ್ರ ಜೊತೆ ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು. ಆ ಡ್ಯಾನ್ಸ್ ಮಾಡ್ತಾ ಇದ್ದಾಗ ಸೊಂಟನು ಚೆನ್ನಾಗಿ ನುಲಿತಾ ಇರುತ್ತೆ. ಯಾವುದೇ ಒಂದು ಅಮೃತ ಗಳಿಗೆನಲ್ಲಿ ಸೊಂಟ ಲಾಕ್ ಆಗಿರೋದು ಪಟ್ ಅಂತ ಓಪನ್ ಆಗ್ಬಿಡುತ್ತೆ. ಏನು ಯಜಮಾನ್ರೆ, ನಂಗೆ ಸೊಂಟ ಉಳ್ಕಿದೆ, ಯಾಕೆ ಇಷ್ಟೊಂದು ನಡೆಸ್ತಾ ಇದೀರಾ? ನಾನು ಹೇಳಿದ್ರೆ ನೀನು ಸುಮ್ಮನೆ ಕೇಳ್ತಾ ಇರ್ಬೇಕು. ಏನ್ ಮಾಡ್ಬೇಕು? ನನ್ನ ಜೊತೆ ಡ್ಯಾನ್ಸ್ ಮಾಡು, ಲಾಕ್ ಆಗಿರೋ ಸೊಂಟ ಅಂಕ ಕತ್ತ ಬಿಟ್ಕೊಂಡ್ಬಿಡುತ್ತಂತೆ. ಮ್ಯೂಸಿಕ್ ಹಾಕ್ಸಿ. ಚುಕ್ 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 ತುಪ್ಪ ಬೇಕಾ ತುಪ್ಪ, ಚುಕ್ 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 ತುಪ್ಪ ಬೇಕಾ ತುಪ್ಪ, ಗಾಡಿ ತುಪ್ಪ ಗಾಡಿ ತುಪ್ಪ, ಬಿಸಿ ಬಿಸಿ ತುಪ್ಪ ಬಿಸಿ ಬಿಸಿ ತುಪ್ಪ 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 ತುಪ್ಪ, ಚುಕ್ 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 ತುಪ್ಪ ಬೇಕಾ ತುಪ್ಪ, ಚುಕ್ 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 ತುಪ್ಪ ಬೇಕಾ ತುಪ್ಪ, ಮಲ್ನಾಡ ಸೀಮೆಯ ಹಟ್ಟಿ ತುಪ್ಪ, ಬಂಗಾರ ಬಣ್ಣದ ಭಟ್ಟಿ ತುಪ್ಪ.
ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಸೊಂಟನು ನೋವಿಸ್ತಾ ಇಲ್ಲ, ಹಂಗಾಗಿ ಆ ಸೊಂಟ ಲಾಕ್ ಆಗ್ಬಿಟ್ಟಿದೆ. ಅದಕ್ಕೆ ಏನ್ ಮಾಡ್ಬೇಕು ಡಾಕ್ಟ್ರೆ ಅಂತ ನಾನೇ ಬಾಯ್ ಬಿಟ್ಟು ಕೇಳಿದೆ. ಅವ್ರ ಜೊತೆ ಸ್ವಲ್ಪ ಡ್ಯಾನ್ಸ್ ಮಾಡೋ ಬಿಟ್ಕೊಳ್ಳುತ್ತೆ ಅಂತ ಹೇಳಿದ್ರು. ಹೆಂಗೆಲ್ಲ ಮಾಡಿ ಅವ್ನು ಸೊಂಟ ಲಾಕ್ ಓಪನ್ ಮಾಡೋಣ ಅಂತ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಇನ್ನೇನು ಲಾಕ್ ಓಪನ್ ಆಗ್ಬಿಡ್ತಾ ಇತ್ತು. ಅಷ್ಟ್ರಲ್ಲಿ ಬಂದು ನೀವು ತಿರ್ಗಾ ಇಷ್ಟಪ್ಪ ಬೀಗನ್ ಚೆಡ್ಬಿಟ್ರಲ್ಲ ರೀ. ನಮ್ಮ ಕಾರ್ಮಿಕ ಸಂಘದ ಮಹಿಳಾ ನಂಬರ್ 134 ಏನ್ ಹೇಳುತ್ತೆ ಗೊತ್ತಾ? ಏನು ಹೇಳ್ತವ? ನನ್ನ ಸೊಂಟಕ್ಕೆ ಏನಾದ್ರೂ ಅಪಾಯ ಆದ್ರೆ ಮನೆ ಪರಿಹಾರ ಅಂದ್ರೆ 2 ಲಕ್ಷ ರೂಪಾಯಿ ಕೊಡ್ಬೇಕು. ಅಣ್ಣಯ್ಯ, ಆ ಚಂಪಾ ಸೊಂಟ ಮುರ್ಕೊಂಡು ಬಿದ್ದಾಗಿಂದ ಮನೆ ಕೆಲಸ ಎಲ್ಲ ನನ್ನ ತಲೆ ಮೇಲೆ ಬಂದಿದೆ. ಬಾವ, ನಾನು ಈ ಮನೆ ಅಳಿಯ. ಮನೆ ತೊಳೆಯೋದಲ್ಲದೆ ದರಿದ್ರ ನಾನು ನಾನೇ ಕ್ಲೀನ್ ಮಾಡ್ಬೇಕು. ಏನ್ರಿ ಮಿಸ್ಟರ್ ವಿಠಲಮೂರ್ತಿ ಎಮ್ಗೆ, ನೀವೇ ನಿಮ್ಮ ಮನೆ ಅಳಿಯನು ಇಲ್ಲ ಮಾಲಿನೋ ಅಂತ ಚೀತು ಅಂತ ಉಟ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಯಾವ್ದು ಕರ್ಮ ಇದು? ಅಂದ್ರೆ ಸಿಕ್ಕಾಪಟ್ಟೆ ಅವಮಾನ ಆಗಿರ್ಬೇಕಲ್ವಾ? ಸಿಕ್ಕಾಪಟ್ಟೆ ಅವಮಾನ ಆಗಿದೆ ನನಗೆ. ಹಂಗಿದ್ರೆ ನಮ್ಮನೆ ಬಿಟ್ಟು ಹೋಗ್ಬಿಡಿಪ್ಪ. ಅಣ್ಣಯ್ಯ, ಮನೆ ಕೆಲಸದೋಳು ಅಂತ ಅವಳು ಹಾಕಿರೋದು. ಹೌದು ಕಣೋ, ಚಂಪ ಯಾರ ಮಾತು ಕೇಳ್ತಾ ಇಲ್ಲ. ಅವಳಿಂದ ನನಗೂ ತೊಂದರೆ ಆಗಿದೆ ಕಣೋ. ನಾನು ತಾನೇ ಏನ್ ಮಾಡ್ಲಿ ಮಾತೃ ಶ್ರೀರಂಗಮ್ಮ. ಈ ದರಿದ್ರ ಸರ್ಕಾರದವರು ಕಾರ್ಮಿಕರ ಬೇಡಿಕೆಗಳನ್ನೆಲ್ಲ ಈಡೇರಿಸಿದಾಗಿಂದ ಅವಳು ಚಿತ್ಕೊಂಡು ನನ್ನ ತಲೆ ಮೇಲೆ ಕೂತು ಬಿಟ್ಟಿದ್ದಾಳೆ. ಅವ್ರನ್ನ ಮನೆ ಬಿಟ್ಟು ಆಚೆ ಹಾಕೋದು ದೊಡ್ಡದೇನಲ್ಲ. ಆದ್ರೆ ಆಚೆ ಹಾಕ್ಬೇಕು ಅಂದ್ರೆ ಮನೆ ಯಜಮಾನ ಅವಳಿಗೆ ಪರಿಹಾರ ಅಂತ ಒಂದು 5 ಲಕ್ಷ ರೂಪಾಯಿ ಕೊಡ್ಬೇಕಂತ. ನಮ್ಮ ಹತ್ರ ಅಂತ ದುಡ್ಡಿಲ್ಲ. ಆ ಟ್ರಂಕಲ್ಲಿ ನೀವೇನಾದ್ರೂ ಇಟ್ಟಿದ್ರೆ 5 ಲಕ್ಷ 5 ರೂಪಾಯಿ ಇಲ್ಲ ಹೋದ. ಕೂತ್ಕೊಂಡ್ಬಿಡಿ. ನಾನೀಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅದು ಏನು ಅಂತ ಹೇಳ್ಬಿಡ್ತೀನಿ. ಇನ್ನೊಬ್ರು ಯಾರೋ ಮಿಸ್ಸಿಂಗ್ ಆಗಿದಾರಲ್ಲ, ಕರೆದು ಬಿಡ. ಜಾಜತ್ಗೆ ಭಾವ ಕರಿತೀರಿ, ಬೇಗ ಬನ್ನಿ. ಬ್ಯೂಟಿ ಪಾರ್ಲರ್ ಹೋಗಕ್ಕೆ ಮನೆ ಕೊಡ್ತೀರಾ? ಏನ್ ಹೇಳ್ತೀರಪ್ಪ? ಅಯ್ಯ ಸುಮ್ಮನಿರಮ್ಮ, ಇಲ್ಲಿ ಗಂಡುಗಳು ಹೊಂಚಿದ ಮನೆಗೆ ಎತ್ಬಿಟ್ಟು ಹೋಗ್ತಾ ಇದೆ. ನೀನು ಮನಿ ಬೇಕಂತ ಮನಿ. ಯಾಕತ್ತೆ ಇದ್ದಕ್ಕಿದ್ದಾಗ ರೈಸ್ ಆಗ್ಬಿಟ್ರಿ? ಮತ್ತಿನ್ನೇನಮ್ಮ, ಅವಳು ನೋಡಿದ್ರೆ ಸೊಂಟ ಮುರ್ಕೊಂಡು ಬಿದ್ದಿದ್ದಾಳೆ. ನೀನು ನೋಡಿದ್ರೆ ಬ್ಯೂಟಿ ಪಾರ್ಲರ್ ಹೋಗ್ಬೇಕು ಮನಿ ಕೊಡಿ ಅಂತ ಕೇಳ್ತೀಯಲ್ಲ, ಇದು ನ್ಯಾಯನಾ? ಇನ್ನೇನ್ ಮಾಡ್ಬೇಕು? ನೀವೇನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಕಣ್ರೆ. ಜಡ್ಜ್ ಎಂಬಂದಿದ್ದೇವೆ ಇನ್ಮೇಲಿಂದ ಏನು ಬಂತು, ಈ ಕ್ಷಣದಿಂದ ನಿಮ್ಮ ಬಟ್ಟೆಗಳನ್ನ ಅಂದ್ರೆ ನಿಮ್ಮೊಬ್ಬರ ಬಟ್ಟೆಗಳನ್ನ ನೀವೇ ವಾಶ್ ಮಾಡ್ಕೊಳ್ಳಿ, ನೀವೇ ಐರನ್ ಮಾಡ್ಕೊಳ್ಳಿ. ದೇವರು ಕೊಡ ತಂಗಿ, ನೀನು ಏನೇನು ಕೆಲಸ ಮಾಡ್ತಾ ಇದ್ದಮ್ಮ? ಅಣ್ಣಯ್ಯ, ಅಡ್ಗೆ ಮಾಡೋದು, ಪಾತ್ರೆ ತೊಳೆಯೋದು. ಆಲ್ಮೋಸ್ಟ್ ಚಂಪಾ ಮಾಡೋ ಎಲ್ಲ ಕೆಲಸನೂ ನೀನೇ ಮಾಡ್ತಾ ಇದ್ದಲ್ವಾ? ಅದನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ದೆ ಬಿಡಿ. ತಾವೇನೇನು ಮಾಡ್ತಾ ಇದ್ರಪ್ಪ? ತೊಳೆಯೋದು ಬಿಡಿಯೋದು ಬರೀ 2 ಕೆಲಸ ಅಷ್ಟೇ ತಾನೆ? ಅದನ್ನೇ ಕಂಟಿನ್ಯೂ ಮಾಡ್ರಿ. ನಿಮಗೆ ಸಿಕ್ಕಾಪಟ್ಟೆ ವಯಸ್ಸಾಗ್ಬಿಟ್ಟಿದೆಯಲ್ವಾ, ಹಂಗಾಗಿ ನಿಮ್ಗೆ ಕಮ್ಮಿ ಕೆಲಸ ಕೊಡ್ತೀನಿ ರೀ. ಏನ್ ಮಾಡ್ತೀರಾ, ಒಂದು ಕೆಲಸ ಮಾಡಿ. ನನ್ನ ಬಟ್ಟೆಗಳನ್ನ ಮತ್ತು ನಿಮ್ಮ ಬಟ್ಟೆಗಳನ್ನ ಬರೀ 2 ಬಟ್ಟೆಗಳನ್ನ ನೀವು ವಾಶ್ ಮಾಡ್ಬಿಟ್ಟು ಹಾಕಿ. ಆ ಚಂಪನ್ ಬಟ್ಟೆನು ಕೊಡು, ಅವಳ ಬಟ್ಟೆನು ಒಗದು ಎಸಿತೀನಿ. ದೊಡ್ಡ ಮನಸ್ಸು ತಾಯಿ ನಿಂದು. ಅಲ್ಲ, ನಿನ್ಗೆ ಇಷ್ಟ ಇತ್ತಂದ್ರೆ ಮಾಡು, ನಾನೇನು ಬೇಡ ಅನ್ನಕ್ಕಿಲ್ಲ. ಮನ ಮಂದಿಯೆಲ್ಲ ಅವಳವ್ರ ಕೆಲಸ ಅವಳವ್ರು ಮಾಡ್ಕೊಂಡ್ಮೇಲೆ ಇವ್ರು ಏನ್ ಮಾಡ್ತಾಳಂತೆ ಸುಪ್ರಾತಿ ಸುಬ್ಬಿ. ಸೊಂಟ ಮುರ್ಕೊಂಡು ಅವಳೆ ರೇಟ್ ತಗೋತಾ ಇದ್ದಾಳೆ. ಆ ಮುರಿದ ಸೊಂಟನ ಕಷ್ಟಪಟ್ಟು ರಿಪೇರಿ ಮಾಡೋಣ ಅಂತ ನಾನು ಪ್ರಯತ್ನ ಪಡ್ತಾ ಇದ್ರೆ ಇವ್ರು ಮಧ್ಯೆ ಬಂದು ಕಡ್ಡಿ ಆಡಿಸಿ ತಿರ್ಗಿ ಆ ಸೊಂಟ ಮುರಿದಾಕವ್ರು. ನಾನು ತಾನೇ ಏನು ಮಾಡಲಿ? ಹಂಗಾಗಿ ಅವ್ರು ಸೊಂಟ ರೆಡಿ ಆಗೋವರೆಗೂ ನಿಮ್ಗೆ ಏನೇನು ಕೆಲಸ ವಹಿಸಿದ್ದೀನಿ ಅದನ್ನ ನಿಯತ್ತಾಗಿ ಮಾಡ್ಕೊಂಡು ಹೋಗಿ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಹಾಗಂತ ಆ ಕೆಲ್ಸಗಳನ್ನೆಲ್ಲ ಪರ್ಮನೆಂಟ್ ಆಗಿ ನಾವೇ ಮಾಡ್ಕೊಂಡಿರಕ್ಕಾಗಲ್ಲ. ಬೇಗ ಅವ್ರ ಸೊಂಟನ ರಿಪೇರಿ ಮಾಡಿ. ಏನು ಆಗೋ ಮತ್ತೆ ಒಂದು ಅರ್ಥ ಬೇಡವೇನ್ರಿ? ಆ ಸೊಂಟನ ರಿಪೇರಿ ಮಾಡಿಸ್ಬೇಕು ಅಂದ್ರೆ ಇಂತಿಷ್ಟು ಅಂತ ಖರ್ಚು ಬರುತ್ತೆ. ಆ ಖರ್ಚನ್ನು ಬರ್ಸೋದಕ್ಕೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಹಂಗಾಗಿ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಂಡು ಒಂದಿಷ್ಟು ದುಡ್ಡು ಅಂತ ಸಂಗ್ರಹ ಮಾಡಿ ಆ ದುಡ್ಡಲ್ಲಿ ಅವ್ರ ಸೊಂಟನ ರಿಪೇರಿ ಮಾಡ್ಸೋಣ. ಅಲ್ಲಿವರೆಗೂ ನಿಮ್ಗೆ ವಹಿಸಿರೋ ಕೆಲಸನ ನೀವು ಮಾಡ್ಕೊಂಡು ಹೋಗ್ಬೇಕು. ತಾವೇನ್ ಮಾಡ್ತೀರಾ? ನಿಮ್ಗೆಲ್ರಿಗೂ ಕೆಲಸ ವಹಿಸಿದ್ದೀನಲ್ವಾ, ಅದನ್ನ ನೀವೆಲ್ಲರೂ ಏನ್ ನಿಯತ್ತಾಗಿ ಮಾಡ್ತಿರೋ ಇಲ್ವೋ ಅಂತ ನೋಡು. ಉಸ್ತುವಾರಿ ಸಚಿವ ಕೆಲಸ ಮಾಡ್ತೀನಿ. ಅದ್ಯಾಕೆ ಅಷ್ಟು ದೂರ ನಿಂತಿದ್ಯಾ? ಬಂದ್ ಪಕ್ಕದಲ್ಲಿ ಕೂತ್ಕೋ. ನಾನು ಬರಲ್ಲ, ಹೋಗು. ಪಲ್ಲು, ಒಂದ್ ನಿಮಿಷ ಬಾರ ಇಲ್ಲಿ. ಚಂಪಾ, ಎಲ್ಲ ಮಲಗಿದ್ದಲ್ಲೇ ಸೇವೆ ಮಾಡಿಸ್ಕೋತಿಯಲ್ಲ, ಅದೇನಂತ ಬೊಗಳು. ಸೊಂಟೆ ನೋವು ಕಾರಣ ಏನು ಅಂತ ನಾನು ಟಿವಿಯವ್ರಿಗೆ ಹೇಳ್ಬೇಕು. ಟಿವಿಯವ್ರು ಬಂದ್ರೇನೆ ಈ ಸ್ವಂತ ದಿವಸ ಇಲ್ಲೇ ಬಿಟ್ಬಿಡ್ಬಾರ್ದೇನೆ. ಅದು ರಾಜ್ಯವ್ರು ನನ್ನ ತಳ್ಳಿದಿಂದ ತಾನೇ ನನ್ನ ಸೊಂಟ ಉಳ್ಕಿದ್ದು. ನೋಡಿ ಅಂದ್ರೆ ನಾನು ಡಾನ್ಸ್ ಮಾಡೋ ಹೊತ್ತಲ್ಲಿ ನಾನು ಏನು ನೋಡಿಲ್ಲ ಅಂತ ಒಂದು ಗಳಿಗೆ ಇವ್ರು ಏನಾದ್ರು ತಪ್ಪಿದ್ದು ಬಿಟ್ಟಿದ್ರೆ ಡಾಕ್ಟರ್ ಹೇಳಿದ್ರಿ ಕಡ ಅದೇನೋ ಸೊಂಟ ಲಾಕ್ ಆಗಿದೆ ಅಂತ. ಆ ಲಾಕ್ ನಂಗೆ ಓಪನ್ ಮಾಡ್ಬಿಡ್ತಿದ್ದೆ. ಇವ್ರು ಕ್ಲಿಕ್ ಮಾಡಿದ್ರು ಹಿಂಗಾಯ್ತು. ಏನು ಯಜಮಾನ್ರೆ, ನನಗಾಗಿರೋ ತೊಂದರೆಗೆ ಪರಿಹಾರ ಅಂತ 5 ಲಕ್ಷದಿಂದ 1 ಕೋಟಿವರೆಗೂ ಕೊಡ್ಬೇಕಾಗುತ್ತೆ. ನೀವೆಷ್ಟು ಕೊಡ್ಬೇಕು ಅನ್ನೋದು ನಮ್ಮ ಕಾರ್ಮಿಕ ಸಂಘದಲ್ಲಿ ಡಿಸೈಡ್ ಆಗುತ್ತೆ. ಈಗ ಯಾಕೆ ಬೈಲಾಗಿಲ್ಲ ಸಂಘ ಗಿಂಗ? ನಿನ್ ಪಾಡಿ ನೀನ್ ಮಲ್ಕೊಂಡು ಆರಾಮಾಗಿ ರೆಸ್ಟ್ ತಗೊಳ್ಳೆ, ಬಿಟ್ಟು ಬಿಡಿ ಈ ವಿಷಯನ. ಬಿಡಕ್ಕಾಗುತ್ತೆ ಯಜಮಾನ್ರೆ, ನಾನು ಇವಾಗ ತಾನೇ ಕಾರ್ಮಿಕ ಸಂಘಕ್ಕೆ ಫೋನ್ ಮಾಡಿದ್ದೀನಿ. ಅವ್ರು ಇನ್ನೇನ್ ಬರ್ತಾರೆ. ಉಪಾಧ್ಯಕ್ಷ ಉಮಾರ್ಗೆ ಜೈವಾಗ್ಲಿ, ಉಪಾಧ್ಯಕ್ಷ ಉಮಾರ್ಗೆ ಜೈವಾಗ್ಲಿ, ಉಪಾಧ್ಯಕ್ಷ ಉಮಾರ್ಗೆ ಜೈವಾಗ್ಲಿ. ಮಹಾಜನಗಳೇ, ಬಂಧುಗಳೇ, ನಮ್ಮ ಕಾರ್ಮಿಕ ಸಂಘ ಅದ್ಭುತವಾಗಿ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಸಂಘದ ಅಧ್ಯಕ್ಷರಾದ ಚಂಪಾ ಅವರೇ.
ಅವರು ನಮ್ಮ ಸಂಘದ ಬೇಡಿಕೆಗಳನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇಟ್ಟಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಆ ಬೇಡಿಕೆಗಳನ್ನೆಲ್ಲ ಒಪ್ಪಿದ್ದಾರೆ. ಆದ್ರೆ ಈ ಮನೇಲಿ ಏನ್ ನಡೀತಾ ಇದೆ? ನಮ್ಮ ಸಂಘದ ಅಧ್ಯಕ್ಷ ಆಗಿರೋ ಚಂಪಾಳ ಸೊಂಟ ಮುರಿದು ಮಲಗಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಈ ಮನೆ ಯಜಮಾನಿ ಜಾಜಿ. ಚಂಪಾಳ ಸೊಂಟ ಸರಿ ಹೋಗ್ಲಿಲ್ಲ ಅಂದ್ರೆ ಜಾಜಿಯವರು ತಮ್ಮ ಸೊಂಟನ ಬಿಟ್ಕೊಡ್ಬೇಕಾಗುತ್ತೆ. ಜಸ್ಟ್ ಎಕ್ಸ್ಚೇಂಜ್ ಆಫರ್ ದಟ್ಸ್ ಆಲ್. ರಮೇಶ್, ಬೇಕಾದ್ರೆ ನಿಮ್ ಸೊಂಟನೇ ಕೊಟ್ಕೊಳ್ಳಿ. ನಾನು ಈ ಸಂದರ್ಭದಲ್ಲಿ ಏನಪ್ಪ ಹೇಳ್ತೀನಿ ಅಂದ್ರೆ, ನಮ್ಮ ಸಂಘದ ಬೈಲಾ ಪ್ರಕಾರ ಯಾವುದೇ ಕಾರ್ಮಿಕನಿಗೆ ಏನೇ ತೊಂದರೆ ಆದ್ರೂ ಪರಿಹಾರ ಕಟ್ಕೊಡ್ಬೇಕಾಗುತ್ತೆ. ಈಗ ನಮ್ಮ ಚಂಪನ್ಗಾಗಿರೋ ಅನ್ಯಾಯಕ್ಕೆ ಈ ಮನೆ ಯಜಮಾನ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಾಗುತ್ತೆ. ಚಂಪ ಚಮೇಲೆ ಸ್ವಲ್ಪ ಜರ್ಕ. ನನ್ ಕರ್ದಾಗ್ಲೇ ಬಂದು ಕೂತಿದ್ರೆ ಇವೆಲ್ಲ ಆಗ್ತಿತ್ತಾ? ಬರೀ 2 ನಿಮಿಷ ಲೇಟ್ ಆಯ್ತು. ಏನಾಯ್ತು ಬಿಡಿ. ಈಗ 5 ಅಂತ ಕೇಳ್ತಾರೆ, ಸ್ವಲ್ಪ ಮಾತಾಡಿ ನೋಡೆ. ನಾನೇನಾದ್ರೂ ಇವಾಗ ಒಂದು ಕಂಪ್ಲೇಂಟ್ ಕೊಟ್ರೆ ನಿಮ್ ಯಜಮಾನಮ್ಮ ಜೈಲಲ್ಲಿ ಮುದ್ದೆ ಮುರಿಬೇಕಾಗುತ್ತೆ. ಹಂಗೇನಾದ್ರೂ ಮಾಡ್ಬಿಟ್ಟಿಯ ಪಾಪ, ಡ್ರೈ ಫ್ರೂಟ್ ತಿನ್ ಜೀವ ಅದು. ನೋಡು, ಅವರು ಬೇಕು ಅಂತ ನೀನು ತಳಿಲ್ಲ ಕಣೆ, ತಮಾಷೆಗೆ ತಳ್ಬಿಟ್ಟಾರೆ ಅಲ್ವೇನ್ರಿ? ತಮಾಷೆಗೆ ಇರ್ಬೋದು, ಆದ್ರೆ ಕಡೆವರೆಗೂ ನನ್ ಸೊಂಟ ಹೀಗೆ ಇದ್ರೆ ನನ್ನ ಗತಿ ಏನೋ. ಒಂದೇ ಪರಿಹಾರ ಅಂದ್ರೆ ಪಾಂಡುರಂಗ ಅವರು ಚಂಪವ್ರ ಮದುವೆ ಆಗ್ಲೇಬೇಕು. ಆಗ ಚಂಪವ್ರ ಬೇಡಿಕೆನು ಕಡಿಮೆ ಆಗುತ್ತೆ. ಯಾಕೆಂದ್ರೆ ಹೆಂಡತಿಗೆ ಏನೇ ತೊಂದರೆ ಆದ್ರೂ ಅದು ನಮ್ಮ ಸಂಘಕ್ಕೆ ಸಂಬಂಧ ಪಡಲ್ಲ. ಆದ್ರಿಂದ ಪಾಂಡುರಂಗ ಅವರು ಚಂಪವ್ರನ ಮದುವೆ ಆಗ್ಲೇಬೇಕು. ನಾನು ಈ ಸಂಘದ ಉಪಾಧ್ಯಕ್ಷೆಯಾಗಿ ಆಗ್ರಹ ಮಾಡ್ತಾ ಇದ್ದೀನಿ. ಜೋರಾಗಿ ಬಡ್ಕೋತಾ ಇದ್ಯಾ? ನನ್ ಇಷ್ಟೊತ್ತು ಕಂಡಿರೋ ಕನ್ಸ. ನನ್ ಟೈಮ್ ಆಯ್ತಪ್ಪ, ನಾನು ಹೊರಡ್ತೀನಿ. ಎಲ್ಲಿಗೆ ಹೊರಟೆ? ಮುಖ್ಯಮಂತ್ರಿಗಳನ್ನ ನೋಡ್ಬೇಕು. ನೀನೇನೋ ನೋಡ್ಬೇಕಂತ ಹೊರಡ್ತಿದೀಯ, ಆದ್ರೆ ಅವ್ರು ಸಿಕ್ಕಬೇಕಲ್ಲ. ಅವ್ರು ಸಿಟ್ಟು ಉಳಿಸ್ಕೋಬೇಕು ಅಂತ ಹೈಕಮಾಂಡ್ ಕಾಣೋದಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ.